ನಮಸ್ಕಾರ ರೀ ಎಲ್ಲ ಉತ್ತರ ಕರ್ನಾಟಕ ಮಂದಿಗೆ ಮತ್ತೊಂದು ವೇಳೆಗೆ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ಇವತ್ತು ನಾನು ನಿಮ್ಮ ಮುಂದೆ ಬಂದೇನಿ ಒಂದು ಇಂಟ್ರೆಸ್ಟಿಂಗ್ ಮಾಹಿತಿ ಬಗ್ಗೆ. ಪಶ್ಚಿಮ ಬಂಗಾಳ ಅಲ್ಲ, ಮಿನಿ ಬಾಂಗ್ಲಾದೇಶ ಅಂತಾನೆ ಹೇಳ್ಬೋದು. ಯಾಕಂದ್ರ ಇಲ್ಲಿ 65ರಿಂದ 90 ಲಕ್ಷದವರೆಗೆ 7 ಜನ ನ್ಯಾಯಾಧೀಶರು ಪರಿಶೀಲನೆ ಮಾಡಿ ಕಳ್ಳು ಓಟ್ ಅಥವಾ ಕಳ್ಳು ಓಟ್ ಹಾಕೋರನ್ನ ಎಲೆಕ್ಷನ್ ಚುನಾವಣೆ ಪಟ್ಟಿಯಿಂದ ಹೊರಹಾಕಿದ್ದಾರೆ. ಈ 65ರಿಂದ 90 ಲಕ್ಷ ಕಳ್ಳು ಮತಗಳು ಎಲ್ಲಿಂದ ಬಂದು? ಪ್ರಸ್ತುತವಾಗಿ ಪಶ್ಚಿಮ ಬಂಗಾಳ ದೀದಿ ಎಂದು ಖ್ಯಾತಿಯಾಗಿರುವ ಮಮತಾ ಬ್ಯಾನರ್ಜಿ ಮತ್ತು ಸುವೇಂದು ಅಧಿಕಾರಿಗಳಿಗೆ ಚುನಾವಣೆ ಪೈಪೋಟಿ ಏರ್ಪಟ್ಟಿದೆ. ಇಲ್ಲಿ ಬಿಜೆಪಿ ಟಿಎಂಸಿ ಪಕ್ಷವು ಬಾಂಗ್ಲಾ ವಲಸಿಗರನ್ನ ಕರೆಸಿಕೊಂಡು ಅಧಿಕಾರಕ್ಕೆ ಬರುತ್ತಿದೆ ಎಂದು ಆರೋಪ ಮಾಡುತ್ತಿದ್ದಾರೆ. ಬಾಂಗ್ಲಾದೇಶದ 7 ಜನ ನ್ಯಾಯಾಧೀಶರನ್ನ 9 ತಾಸುಗಳ ಕಾಲ ಒತ್ತೆ ಆಳ ಇಡುವ ತರ ಬಂದ ಅಲ್ಲಿರುವ ಕಾನೂನು ಸುವ್ಯವಸ್ಥೆ ಯಾವ ಲೆವೆಲ್ ಇಟ್ಟಿರಬೇಕು ವಿಚಾರ ಮಾಡಿ. ಇದು ಟಿಎಂ ಸರ್ಕಾರದ ಅಧಿಕಾರದಲ್ಲಿ ನಡೆದೈತಿ. ಅದನ್ನ ಯಾವ ಸರ್ಕಾರ ಸಮರ್ಥನೆ ಮಾಡ್ಕೊಳತೈತಿ, ಅದು ಸರಿನಾ ತಪ್ಪ ಅಂತ ಕಮೆಂಟ್ ಬಾಕ್ಸ್ ನ ತಿಳಿಸಿ. ಇಷ್ಟ ಆಗಿತ್ತಪ್ಪ ಅಂದ್ರ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ಜೈ ಹಿಂದ್.